ರುಕ್ಡಾರ್ಲಿಂಗ್, ನಿನಗೊಂದು ಸತ್ಯ ಗೊತ್ತಾ? ಅವತ್ತಿಂದ ಈ ಒಂದು ಮ್ಯಾಟ್ರನ್ನ ನಮ್ಮ ಮೇಡಮ್ಗೆ ಹೇಳಿ 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 ನನಗೆ ಸಾಕಾಗೋಗಿದೆ. ಆದರೆ ಇನ್ನು ಮುಂದಕ್ಕೆ ನಾನು ಹೇಳೋ ಒಂದು ಸಾಹಸನ ಮಾಡಲ್ಲ. ಯಾಕೆ? ಯಾಕೆ ಅಂತಂದ್ರೆ ನನ್ನ ಈ ಸಂಪಾದ ಕೆನ್ನೆಗಳಿಗೆ ಇನ್ಶೂರೆನ್ಸ್ನ ಮಾಡಿಲ್ಲಮ್ಮ. ಅಯ್ಯೋ, ಈ ಒಂದು ಮ್ಯಾಟ್ರನ್ನ ಅವ್ರಿಗೆ ಹೇಳಕ್ ಹೋದಾಗಲೆಲ್ಲ ಅವರು ಎಲ್ಲರೂ ಸೇರ್ಕೊಂಡು ನನ್ನ ಕೆನ್ನೆಗೆ ಹೊಡೆದು 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 ಒಂದೇ ಗರ್ಭದಲ್ಲಿ ಇಬ್ರು ಮಕ್ಳು ಹುಟ್ಟಿದ್ರೆ ಆ ತಾಯಿಗೆ 2 ಮಕ್ಳು ಒಂದೇ ಅಲ್ವಾ? ಇದ್ರಲ್ಲಿ ಯಾರು ಹೆಚ್ಚು ಯಾರು ಮುಖ್ಯ ಅಂತ ಹೇಗೋ ಹೇಳಿ ನಾನು ಹೇಳಲಿಕ್ಕಂದ ಹೇಳಿ ನಾನು. ರಾಮಾಚಾರ್ಯನು ಕೃಷ್ಣ ನನಗೆ 2 ಕಣ್ಣಿದ್ದಂಗೆ. 2 ಕಣ್ಣಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅತ್ತೆ? ನನಗ್ ಬಂದಿರೋ ಸ್ಥಿತಿ ಯಾವ ತಾಯಿಗೂ ಬರಬಾರ್ದತ್ತೆ, ಯಾವ ತಾಯಿಗೂ ಬರಬಾರ್ದು. ಅದಕ್ಕೆ ಸಮಾಧಾನ ಮಾಡ್ಕೊಳಮ್ಮ. ಅವನಿಗೆ ಅಲ್ಪಾಯುಷ್ಯ, ಅವನ ಜಾತಕದಲ್ಲಿ ಹಾಗಿತ್ತಲ್ಲ, ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೊಂಡು ಅವನಿಗೆ ಗೊತ್ತಾಗದೆ ಇರೋ ಹಾಗೆ ನಾವು ಅದನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ವಿ. ಆದ್ರೂ ಅವನ್ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟ. ವಿಧಿನ ಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ ಜಾನಕಿ, ಯಾರಿಂದನೂ ಆಗಲ್ಲ. ಅದೆಲ್ಲ ಇರ್ಬೋದತ್ತೆ, ಆದ್ರೆ ನಾನು ಬದುಕಿರುವಾಗ ನನ್ ಮಗ ನನಗ್ ಕಣ್ಣು ಮುಂದೆನೆ ಸತ್ತೋದ್ರೆ ಏನ್ ಹೇಳಿ ನಾನು? ಹೆಂಡತಿ ಕೈಯಿಂದಾನೆ ಕ್ರೂರವಾಗಿ ಸತ್ತಿದ್ದಾರೆ ಅಂತ ನೆನೆಸ್ಕೊಂಡ್ರೆ ನನ್ನ ಕರುಳೆ ಕಿತ್ತು ಬರ್ತಾ ಇದೆ ಅತ್ತೆ. ಜಾನಕಿ, ಕೃಷ್ಣ ಮನೆ ಬಿಟ್ಟು ಹೋಗುವಾಗ್ಲೇ ನಾನು ನಿನಗೇನ್ ಹೇಳಿದ್ದೆ? ಅವನು ಬೇರೆ ಕಡೆ ಹೋಗಿ ಸುಖವಾಗಿರ್ಲಿ ಬಿಡು ಅಂತ ಹೇಳಿದ್ದೆ ತಾನೆ. ಅವನ್ನ ಮನೆಗೆ ವಾಪಸ್ ಅವನಿಗೆ ಕಂಟಕ ಇದೆ. ಅವನು ಮದುವೆ ಆದ್ರೆ ಅಕಾಲ ಮೃತ್ಯು ಇದೆ ಅಂತ ಅವನು ಭವಿಷ್ಯದಲ್ಲೇ ಹೇಳಿತ್ತಲ್ಲಮ್ಮ. ಇದೆಲ್ಲ ನಿಜ ಆಗಿದೆ ಅಂತ ಸಮಾಧಾನ ಮಾಡ್ಕೋ. ನನಗೆ ಗೊತ್ತು ಕಣಮ್ಮ, ಸಮಾಧಾನ ತುಂಬಾ ಸುಲಭ, ಸಮಾಧಾನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಅದರಲ್ಲೂ ಹೆತ್ತ ತಾಯಿ ಹೃದಯ ಹೇಗಿರುತ್ತೆ ಅಂತ ಮಕ್ಕಳನ್ನ ಹೆತ್ತ ನನಗೂ ಗೊತ್ತು. ಆದ್ರೂ ವಾಸ್ತವ ನಾವೆಲ್ಲ ಒಪ್ಕೊಳ್ಳೇಬೇಕಲ್ಲಮ್ಮ. ಆ ಪಾಪಿ ರುಕ್ಕು ಎಂತ ಕೆಲ್ಸ ಮಾಡ್ಬಿಟ್ಲತ್ತೆ. ಅವಳನ್ನ ಈ ಮನೆಗ್ ಸೊಸೆಯಾಗಿ ಕರ್ಕೊಂಬರಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ. ಈ ತರ ಮಗನ್ನ ಸಾಯಿಸೋದಕ್ಕೆನ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದು. ನನ್ ಮಗನಿಗೆ ಯಮನ್ ರೂಪದಲ್ಲಿ ಹೆಂಡತಿಯಾಗಿ ಬಂದಿದ್ದಾಳೆ ಅಂತ ಗೊತ್ತಾಗ್ದೆ ನಾವೆಲ್ಲ ಯಾಮಾರ್ಬಿಟ್ವಿ ಅತ್ತೆ, ಯಾಮಾರ್ಬಿಟ್ವಿ. ಜಾನಕಿ, ಅಳೋದನ್ನ ನಿಲ್ಲಿಸು ತಾಯಿ. ಕೈ ಮೀರಿ ಹೋದದನ್ನ ನೆನೆಸ್ಕೊಂಡ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇಷ್ಟು ದಿನ ಚಾರೋ ಸ್ಥಿತಿ ನೋಡಿ ನಾವೆಷ್ಟು ಸಂಕಟ ಪಡ್ತಾ ಇದ್ದೆ ಅಲ್ವಾ? ತನ್ನ ಉಸಿರಿಗೆ ಉಸಿರಾಗಿರೋ ರಾಮಾಚಾರಿ ಇಲ್ದಿದ್ದು ನೋಡಿ ಅವಳು ಹುಚ್ಚಿ ಆಗ್ತಾಳೆ ಅಂತ ನಾವೆಷ್ಟು ಸಂಕಟ ಪಟ್ವಿ. ಇದ ಮಗು ಆಗ್ಲೇ ಅಪ್ಪನ ಕಳ್ಕೊಂಡು ಹುಟ್ಟುತ್ತಲ್ಲ ಅಂತ ನಾವೆಷ್ಟು ವ್ಯಥೆ ಮಾಡ್ಕೊಂಡ್ವಿ. ಈ ರಾಮಾಚಾರಿ ಬದುಕಿರೋದ್ರಿಂದ ಅದೆಲ್ಲ ಕಷ್ಟ ದೂರ ಆಯ್ತಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊ ಜಾನಕಿ. ಎಲ್ಲ ಸರಿನೇ ಅತ್ತೆ, ಆದ್ರೂ ಅಮ್ಮ ನೋಡು, ನಾನೀಗ ರಾಮಾಚಾರ್ಯ ಅಷ್ಟೇ ಬದುಕಿಲ್ಲಮ್ಮ. ನಮ್ಮ ಕೃಷ್ಣ ತನ್ನ ಪ್ರಾಣ ಬಿಟ್ಟು ಅರ್ಧ ಆಯಸ್ ನನಗೆ ಕೊಟ್ಟು ಹೋಗಿದ್ದಾನೆ. ಹಾಗಾಗಿ ಕೃಷ್ಣನು ನನ್ನಲ್ಲೇ ಇದ್ದಾನೆ ಅನ್ಕೊಂಡು ಬದುಕ್ತಾ ಇದ್ದೀನಮ್ಮ. ಇನ್ ಮುಂದೆ ಕೃಷ್ಣನ್ನ ನೀನ್ ನನ್ನಲ್ಲೇ ನೋಡು. ಚರು, ನನ್ಕನ್ನ ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಹಾಳಾದ್ರಕ್ಕೂ ಬಂದು ಹೇಳಿದಕ್ಕೂ
ನಾನು ಬಂದಾಗ ಇಲ್ಲೆಲ್ಲ ನೋಡಿದಕ್ಕೂ ಒಂದೇ ಆಗೋಯ್ತು. ಅದಕ್ಕೆ ಬಾಯ್ ತಪ್ಪಿ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ ನನ್ನ. ಅಯ್ಯೋ ಅತ್ತೆಮ್ಮ, ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಯೋಚನೆ ಮಾಡ್ತಿದ್ದು. ಆದ್ರೂ ತುಡುಕ್ಬಿಟ್ಟು ಅದೆಲ್ಲ ಮಾತಾಡ್ಬಾರ್ದಿತ್ತು. ನಾನು ಮಾತಾಡ್ಬಾರ್ದಿತ್ತು. ಅತ್ತೆಮ್ಮ ನೋಡಿ, ನೀವು ನನ್ಗೆ ತಾಯಿ ಸಮಾನ. ನಿಮ್ಗೆ ಬೈಯೋದು ಮಾತ್ರ ಅಲ್ಲ, ಹೊಡೆಯೋದಕ್ಕೂ ಹಕ್ಕಿದೆ. ಅದನ್ನೆಲ್ಲ ಮರ್ತ್ಬೇಡಿ. ನೀವ್ ಯಾವತ್ತಿದ್ರು ನನ್ ಪ್ರೀತಿ ಅತ್ತೆ. ಓ ನನ್ ಕಂದ. ಮನೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ವಿ. ಹೌದು, ಆ ದೇವ್ರೆ ನಿಮ್ಮನ್ನ ಇಲ್ಲಿ ಕರ್ಸಿದಾನೆ ಅಂತ ಅನ್ನಿಸ್ತಿದೆ. ಇನ್ನು ಚಾರು ಅವ್ರಿಗೆ ಮಡ್ಲಕ್ಕಿ ತುಂಬಾ ಶಾಸ್ತ್ರ ಮಾಡಿದ್ವಲ್ಲ, ಹಾಗಾಗಿ ನಿಮ್ ಕೈಯಾರೆ ನೀವೇ ಚಾರು ಅವ್ರಿಗೆ ಮಡ್ಲಕ್ಕಿ ತುಂಬಿಸ್ಬಿಡಿ. ಹೌದಮ್ಮ, ಅತ್ಗೆ ಸೀಮಂತ ಮಾಡುವಾಗ ನೀವಿಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿದ್ರು. ಆ ಬೇಸರನ ದೂರ ಮಾಡ್ಬಿಡಿ. ಆಯ್ತಪ್ಪ, ಆಯ್ತಮ್ಮ. ಆ ಶಾಸ್ತ್ರನು ಹಾಗಾದ್ರೆ ಅವತ್ನ ಕೊಲೆ ಮಾಡಿದ್ದು ನನ್ ಗಂಡ ಕೃಷ್ಣನ್ನ, ಒಂದ್ಸಾರಿ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದ್ ಗಂಡನ್ನ ನನ್ ಕೈಯಾರ ನಾನೇ ಕೊಲೆ ಮಾಡಿದ್ನ. ಇಲ್ಲ, ನಾನ್ ನನ್ ಗಂಡನ್ ಕೊಲೆ ಮಾಡಿ ಅವಳೇ ನನ್ ಕೈಯಲ್ಲಿ ಕೊಲೆ ಮಾಡಿಸಿದಾಳೆ. ಇದಕ್ಕೆಲ್ಲ ಅವಳೇ ಕಾರಣ. ಆ ಚಾರುನ ನಾನ್ ಸುಮ್ನೆ ಬಿಡಲ್ಲ. ಅವಳಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು ಅಂದ್ರೆ ನಾನ್ ಮೊದ್ಲು ಇಲ್ಲಿಂದ ತಪ್ಪಿಸ್ಕೋಬೇಕು. ನಾನು ಇವಾಗ ತಪ್ಪಿಸ್ಕೋಬೇಕು ಅಂದ್ರೆ ನನ್ಗಿರೋದು ಒಂದೇ ಒಂದ್ ದಾರಿ. ಈ ಇರಿಟೇಷನ್ ಯಾಕೆ ಈ ಟೈಮಲ್ಲಿ ನನಗೆ ಕಾಲ್ ಮಾಡ್ತಾ ಇದ್ದಾಳೆ? ಇಂಥ ಟೈಮಲ್ಲಿ ಇವ್ರು ಕಾಲಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇವಳ್ದೊಳೆ ಕರ್ಮ. ಈಜಕ್ಕೆ ತಗೋ, ರಿಸೀವ್ ಮಾಡಿ ಏನಾದ್ರು ಅಂತ ಹೇಳಿ ಮ್ಯಾನೇಜ್ ಮಾಡು. ನಾನಿ ಹಾ, ನೀನೆ ತಗೋ. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಅಲೋ ಮಾನ್ಯತಾ ಮೇಡಮ್. ನಾನು ಮೇಡಮ್ ಅಲ್ಲ, ಜಿಕೆ ಜಿಕೆ. ಸರಿ ಸರಿ, ಮೊದ್ಲು ಮಾನ್ಯತಾ ಮೇಡಮ್ ಫೋನ್ ಕೊಡು. ಯಾರಿಗೆ? ಮೇಡಮ್ಗೆ. ಮ್ಯಾನೇಜ್ ಮಾಡು. ಆಗೋದಿಲ್ಲ ಬಿಡಿಪ್ಪ, ಈಗಂತೂ ಅವ್ರು ಕೊಡಕ್ ಆಗೋದೇ ಇಲ್ಲ. ಯಾಕೆ? ಅದು ಮೇಡಮ್ ತುಂಬಾ ಬಿಸಿ. ಆ ಬಿಸಿ ಈಗ ಅವ್ರ ತಲೆ ಬಿಸಿ ಆಗ್ಬಿಟ್ಟಿದೆ. ತಲೆ ಬಿಸಿ ಆಗಿರೋದು ತಲೆ ನೋವಿಗೆ ಕನ್ವರ್ಟ್ ಆಗ್ಬಿಟ್ಟು ಈಗ ಯಾರ ಜೊತೆನೋ ಮಾತಾಡ್ದಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಆಯ್ತು, ಹಾಗಿದ್ರೆ ನಾನು ಹೇಳೋ ವಿಷಯನ ಇವಾಗ ಮಾನ್ಯತಾ ಅವ್ರಿಗೆ ಹೇಳ್ಬಿಡು. ಕೇಳಿಸ್ಕೊಳಕ್ ಏನೂ ತೊಂದರೆ ಇಲ್ಲ. ಹೇಳ್ತೀನಿ ಅದೇನು ಅಂತ ನೀವು ಫಸ್ಟ್ ಹೇಳಿ. ಅವತ್ ಸತ್ತಿದ್ದು ರಾಮಾಚಾರಿ ಅಲ್ಲ, ನಾವೆಲ್ಲರೂ ಸೇರಿ ಸಾಯಿಸಿದ್ದು ನನ್ ಗಂಡ ಕಿಟ್ಟಿನ. ರುಕುಡಾರ್ಲಿ, ಏನ್ ಹೇಳಿದೆ ಮತ್ತೆ ಹೇಳಮ್ಮ? ಹೌದು, ಸತ್ಯನೇ ಹೇಳ್ತಿದ್ದೀನಿ. ಈ ವಿಷಯ ನನ್ಗೆ ಇವಾಗಷ್ಟೇ ಗೊತ್ತಾಯ್ತು. ರುಕುಡಾರ್ಲಿ, ನಿನ್ಗೊಂದು ಸತ್ಯ ಗೊತ್ತಾ? ಅವತ್ತಿಂದ ಈ ಒಂದು ಮ್ಯಾಟ್ರನ್ನ ನಮ್ಮ ಮೇಡಮ್ಗೆ ಹೇಳಿ 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 ನನಗೆ ಸಾಕಾಗೋಗಿದೆ. ಆದರೆ ಇನ್ನು ಮುಂದಕ್ಕೆ ನಾನು ಹೇಳೋ ಒಂದು ಸಾಹಸನ ಮಾಡಲ್ಲ. ಯಾಕೆ? ಯಾಕೆ ಅಂತಂದ್ರೆ ನನ್ನ ಈ ಸಂಪಾದ ಕೆನ್ನೆಗಳಿಗೆ ಇನ್ಶೂರೆನ್ಸ್ನ ಮಾಡಿಲ್ಲಮ್ಮ.
ಅಯ್ಯೋ, ಈ ಒಂದು ಮ್ಯಾಟ್ರನ್ನ ಅವ್ರಿಗೆ ಹೇಳಕ್ ಹೋದಾಗ್ಲೆಲ್ಲ ಅವರು ಎಲ್ಲರೂ ಸೇರ್ಕೊಂಡು ನನ್ನ ಕೆನ್ನೆಗೆ ಹೊಡೆದು ಆಲ್ಮೋಸ್ಟ್ ನನ್ನ ಕೆನ್ನೆ ಒಳಗಿದೆಲ್ಲ ದೌಡೆ ಹಲ್ಗಳು ಅವೆಲ್ಲ ಅಂತ ಅಳ್ಳಾಡಂಗೆ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ನಾನು ಏನಾದರೂ ಈ ಒಂದು ಸತ್ಯನ ಹೇಳಕ್ ಹೋದ್ರೆ ಯಾವ ಒಂದು ಟೈಮಲ್ಲಿ ಅವರು ನನಗೆ ಬಾರಿಸಿ ನನ್ನ ದೌಡೆಯಲ್ಲೆಲ್ಲ ಉದುರಿಸ್ಬಿಡ್ತಾರೋ ಹೇಳಕ್ ಚಾನ್ಸೇ ಇಲ್ಲ. ಈಗ ಹೆಂಗೋ ನೆಮ್ಮದಿ ಹೊಡೆ ತಿನ್ಕೊಂಡಿದ್ದೀನಿ, ಆಮೇಲೆ ಇದನ್ನೂ ಕಚ್ಚಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಸರಿ ಆಯ್ತು, ಅಟ್ಲೀಸ್ಟ್ ನಾನು ಹೇಳೋದಾದ್ರೂ ಕೇಳಿಸ್ಕೊ. ಅಯ್ಯೋ, ಇದು ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಏನೇ ಹೇಳಂಗಿದ್ರೆ ತಾವೇ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದು ಹೇಳುವಂಥವ್ರು ಆಗಿ. ಏ ಜಿಕೆ, ಪ್ಲೀಸ್ ಜಿಕೆ, ನನ್ ಹೊರಗಡೆ ಬರಕ್ ಆಗದೆ ಹಾಗೆ ನನ್ನ ಕೂಡ ಹಾಕಿದ್ದಾರೆ. ಪ್ಲೀಸ್ ಬಂದು ನನ್ನ ಬಿಡ್ಸು. ಆಯ್ ಮಗಳೇ, ಯಾವಾಗ್ಲೂ ಇದೇ ತರ ಸಂತೋಷವಾಗಿ ನಗ್ನಗ್ತಾ ಇರು. ನೋಡು, ಆ ಕೃಷ್ಣ ಪರಮಾತ್ಮ ತರ ಒಂದು ಮುದ್ದಾಗಿರೋ ಮಗು ಬರ್ಲಿ ನಮ್ಮನೆಗೆ ಅಂತ ಆ ದೇವ್ರನ್ನ ಕೇಳ್ಕೊತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಿ ಮಗು ಆರೋಗ್ಯವಾಗಿರ್ಬೇಕು ಅಂತ ಆ ಭಗವಂತನ ಕೇಳ್ಕೊತೀನಿ. ಒಳ್ಳೇದಾಗ್ಲಮ್ಮ.